ಈಗ ಬಜೆಟ್ ಪ್ರಿಪ್ರೇಷನ್ ನಡೀತಾ ಇದೆ. ಸತಿ ಏನಾದ್ರು ನಿರೀಕ್ಷೆ ಇಟ್ಕೋಬೋದು ಸರ್? ಮತ್ತೆ ಈಗ ನಾವು ಇಷ್ಟಕ್ಕೆ ಮುಂಚೆನೇ ಹೇಳಿದ್ದೆ, ನಾವು KMRCಯಲ್ಲಿ ಇದರಲ್ಲೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ತೊಗೊಳ್ತಿರೋದಕ್ಕೋಸ್ಕರ ನಮಗೆ ಬಡ್ಜೆಟಲ್ಲಿ ಅಷ್ಟೇನು ದುಡ್ಡು ಬೇಕಾಗಲ್ಲ. ನಮಗೆ ಬಡ್ಜೆಟಲ್ಲಿ ಅಪ್ರೂವಲ್ಸ್ ಏನೋ ಈತ ಲಾ ಕಾಲೇಜ್ ಆಗಿರ್ಬೋದು, ಕಂಪ್ನಿ ಕಡೆ ಏನು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಇಂಥವಕ್ಕೆ ನಾವು ಒತ್ತನ್ನು ಕೊಡ್ಬೋದು. ಲಾ ಕಾಲೇಜನ್ನು ಮೊನ್ನೆ ಎಲ್ಲ ಫೈನಲೈಸ್ ಮಾಡಿಕೊಂಡು ನಾವು ಲ್ಯಾಂಡ್ ಕೂಡ ಕ್ಲಿಯರೆನ್ಸು ಆಗಿತ್ತು. ಅದಾಗಿ ಈಗ ಬಡ್ಜೆಟಲ್ಲಿ ಇಟ್ಕೋಬೇಕಂತೇಳಿ ಅಂದಾಗ ಮತ್ತೆ ಹೈಕೋರ್ಟಲ್ಲಿ ರಿಜಿಸ್ಟ್ರು ಸ್ವಲ್ಪ ಏನೋ ಅದಕ್ಕೆ ಅಬ್ಜೆಕ್ಷನನ್ನು ಮಾಡಿದ್ದಾರೆ ಅವರು. ನಾವು ಮತ್ತೆ ಮೊನ್ನೆ ಲಾ ಡಿಪಾರ್ಟ್ಮೆಂಟಿಂದ ಕ್ಲಾರಿಫಿಕೇಷನ್ನು ಕಳಿಸ್ಕೊಟ್ಟಿದ್ದೀವಿ. ನಿಮಗೆ ಹೊಸ ಜಾಗವನ್ನು ಕೊಟ್ಟಿದ್ದೀವಿ, ಹೊಸ ಕೋರ್ಟನ್ನು ಕೂಡ ಕೊಟ್ಟಿದ್ವಿ. ಈ ಜಾಗ ನಿಮಗೆ ಅವಶ್ಯಕತೆ ಇಲ್ಲ, ದಯಮಾಡಿ ನೀವು ಲಾ ಕಾಲೇಜಿಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಬಳ್ಳಾರಿಯಲ್ಲಿ ಹುಡುಗರಿಗೆ ಭಾಳ ಅನುಕೂಲತೆ ಆಗುತ್ತೆ ಅಂತೇಳಿ ನಾವು ಒಂದೇನು ಕರೆಸ್ಪಾಂಡೆನ್ಸನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅದು ಕ್ಲಿಯರೆನ್ಸ್ ಆದರೆ ನಾವು ಈ ಬಡ್ಜೆಟಲ್ಲೇ ನಮ್ಮ ಲಾ ಕಾಲೇಜ್ ಕೂಡ ಅನೌನ್ಸ್ ಆಗುತ್ತೆ. ನೀವು ಹಿಂದೆ ಬಜೆಟಲ್ಲಿ ಕೂಡ ಹೋಗಿ ಹೇಳಿದ್ರಿ ಸರ್, ಅಂದರೆ ಇಲ್ಲಿ ಕನ್ನಡಿಗರಿಗೆ ಸಮಸ್ಯೆ ಆಗ್ತಾ ಇದೆ ಅಧಿವೇಶನದಲ್ಲಿ ಅದನ್ನು ಏನಾದರೂ ಮತ್ತೆ ಇದು ಮಾಡ್ತೀರಾ ಅಂತ ಒತ್ತಾಯ ಮಾಡ್ತೀರಾ? ಇನ್ನೂ ಆಗಿಲ್ಲ, ಇಂಪ್ಲಿಮೆಂಟ್ ಆಗಲಿಲ್ಲ ಸರ್? ಇಲ್ಲ, ಅದನ್ನು ನೋಡಿ, ಅದು ಭಾಳ ದೊಡ್ಡ ಇಶ್ಯೂ. ಅದು ಏನು ಸರೋಜಿನಿ ಮಹಿಷಿ ವರದಿಯನ್ನು ಪಾಲನೆ ಮಾಡಬೇಕು ಅನ್ನೋದು ಯಾವ ರೀತಿಯಲ್ಲಿ ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ತಪ್ಪಿಸ್ಕೊಂಡು ಅವರು ಬೇರೆ ರೀತಿಯಲ್ಲಿ ಔಟ್ಸೋರ್ಸಿಂಗಲ್ಲಿ ಎಂಪ್ಲಾಯೀಸನ್ನು ತೊಗೊಂಡು ಯಾವ ರೀತಿಯಲ್ಲಿ ಮಾಡ್ತಿರೋದು ಅನ್ನೋದು ಜಗಜ್ಜಾಹಿರ ಎಲ್ಲರಿಗೂ ಗೊತ್ತಿದೆ. ಅದನ್ನು ನಾವು ಹೋರಾಟ ಒಂದೇ ಸಾರಿ ಅಸೆಂಬ್ಲಿಯಲ್ಲಿ ಮಾತಾಡಿ ಮುಗಿಸಿದ್ರೆ ಅದು ಹೋರಾಟ ಆಗಲ್ಲ. ಯಾಕಂದರೆ ಇದಕ್ಕೆ ನನ್ನೊಂದು ಕೈಯಿಂದ ಆಗೋ ಕೆಲಸ ಅಲ್ಲ. ಇದಕ್ಕೆಲ್ಲ ಜನತೆ ಕೂಡ, ಯುವಕರು ಕೂಡ ನನ್ನ ಕೈ ಜೋಡಿಸ್ಬೇಕು. ಕೈ ಜೋಡಿಸಿ ಅವರೊಂದು ಧ್ವನಿಯನ್ನೇ, ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ, ಯಾವ ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಿದೆ, ಯಾವ ರೀತಿಯಲ್ಲಿ ನಮ್ಮ ಲೋಕಲೇಟ್ಸ್ಗೆ ಜಾಬ್ ಸಿಗದಂಗೆ ಅವ್ರಿಗೆ ವಂಚಿತರಾಗ್ತಿದ್ದಾರೆ ಈ ಫ್ಯಾಕ್ಟ್ರಿಗಳ್ನಲ್ಲಿ, ಯಾವ ರೀತಿಯಲ್ಲಿ ಬೇರೆ ರಾಜ್ಯದವರು ನಮ್ಮ ಕೆಲಸಗಳನ್ನೆಲ್ಲ ಕಿತ್ಕೊಂಡು ನಮ್ಮ ಮಕ್ಕಳಿಗೆ ಅನ್ಯಾಯ ಯಾವ ರೀತಿಯಲ್ಲಿ ಬೇರೆ ರಾಜ್ಯದವರು ಮಾಡ್ತಿರೋದು ಅನ್ನೋದು ಅವ್ರು ಕೂಡ ಧ್ವನಿ ಎತ್ತಿದ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ, ಆ ಹೋರಾಟಕ್ಕೊಂದು ಮುನ್ನಡೆ ಬರುತ್ತೆ ಅಂತೇಳಿ ನಾನು ಅನ್ಕೊಂತೀನಿ. ಸರ್, ಈಗ NMDCಯಲ್ಲಿ ಸಾಕಷ್ಟು ಅಕ್ರಮ ಆಗಿರೋ ಸಾಗಾಟ ಆಗಿದೆ ಅನ್ನೋದು ಕೂಡ ಯಾವುದೇ ಪೊಲೀಸ್ ತನಿಖೆಯಿಂದ ಸರಿ ಹೇಳಿ ಸರ್. ಯಾಕಂದರೆ ಕೇಂದ್ರ ಸರ್ಕಾರ ಸ್ವಾಯತ್ತಗಳು ಬರುತ್ತೆ, ಇಷ್ಟೊಂದು ಅಕ್ರಮಗಳು ಇಷ್ಟೊಂದು ಆಗೋದಕ್ಕೆ ಇಲ್ಲಿ ಸ್ಥಳೀಯ ರಾಜಕಾರಣಿಗಳಿಂದ ಇಲ್ಲ, ಸ್ಥಳೀಯ ರಾಜಕಾರಣ ಅಲ್ಲ, ಅದು ಟೋಟಲ್ಲು ಸೆಂಟ್ರಲ್ ಗೌರ್ಮೆಂಟು ಅಂಡರೇ ಬರೋದು. ಅದು ಅದೇ ಏನನ್ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರೋಂಥ ಸಂಸ್ಥೆ ಏನನ್ನ ಆ ರೀತಿಯಲ್ಲಿ ಏನೇನು ನಡೆದಿದ್ರೆ ಇಷ್ಟೊತ್ತಿಗೆ ಪ್ರತಿ ಮೀಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟು ಸಂಸ್ಥೆ ಕಂಪ್ನಿ ಈ ಥರ ಮಾಡ್ತು, ಆ ಥರ ಮಾಡ್ತು, ಇಷ್ಟು ಕೋಟಿ ಹಗರಣ, ಅಷ್ಟು ಕೋಟಿ ಹಗರಣ ಅಂತೇಳಿ ಹಾಕ್ಬಿಡ್ತು. NMDC ಯಾವಾಗ ಸೆಂಟ್ರಲ್ ಗೌರ್ಮೆಂಟು ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಯಾರೂ ಮಾತಾಡ್ತಾ ಇಲ್ಲ. ಯಾವುದಕ್ಕಂದರೆ ಅದು BJP ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ BJPದಿದೆ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಏನನ್ನ ಮಾತಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ಒಬ್ಬ BJP ಶಾಸಕರಾಗಿರ್ಬೋದು, MP ಆಗಿರ್ಬೋದು, BJP ನಾಯಕರಾಗಿರ್ಬೋದು, ಯಾರೇ ನಾಯಕರಾಗಿರ್ಬೋದು ಒಬ್ಬರು ಧ್ವನಿ ಎತ್ತಾ ಇಲ್ಲ. ಯಾಕಂದರೆ ಅವರು ಏನನ್ನ ಮಾಡಿದ್ರೆ ಅದು ಸರಿ, ಬೇರೆಯವರು ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ತಪ್ಪನ್ನು ತೋರಿಸೋದ್ರಲ್ಲಿ ಅವ್ರು ನಿಶ್ಚಿಂತ ಅಂತ ಹೇಳಿ ಕೇಸ್ ಕೇಸ್ ಹಾಕಿದ್ರು ಅದು ತನಿಖೆ ನಡೀತಿರುತ್ತೆ. ಆದರೆ ಒಂದು ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ಯಾರೇ ತಪ್ಪು ಮಾಡಿರ್ಬೋದು, ಒಂದು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಿರೋವಂಥ ಸಮಸ್ಯೆ ತಪ್ಪು ಮಾಡಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ನಡೆಸೋಂಥ ಸಮಸ್ಯೆ ತಪ್ಪು ಮಾಡಿದರೆ ನಾವು ಧ್ವನಿ ಎತ್ತಬೇಕು. ಯಾಕೆ ಎತ್ತಾ ಇಲ್ಲ ಅಂತಂದರೆ ಅವ್ರು ಏನು ಮಾಡಿದ್ರು ಕರೆಕ್ಟೇ, ಬೇರೆಯವರು ಏನು ಮಾಡಿಲ್ಲ ಅಂದರೂ ಎಲ್ಲ ತಪ್ಪೆ ಅಂತೇಳಿ ಪ್ರಕರಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ NMDCಯಿಂದ ವಿತೌಟ್ ಪರ್ಮಿಟ್ ಮಾಲು ಬಳ್ಳಾರಿ ಸ್ಪಾಂಜ್ ಏನಿದೆ ಅದು ಕಾಂಗ್ರೆಸ್ ಮುಖಂಡಂದು, ಅದಕ್ಕೆ ಇದಾಗಿದೆ. ಒಂದು ಮಾತು ಹೇಳೋಣ ಅಂತ, ಒಂದು ಮಾತು, ಈಗ ಯಾರದೇ ಇರಲಿ NMDCಯಿಂದ ಈಗ ಏನು ರೂಲ್ಸ್ ಏನು, ವಿತೌಟ್ ಪರ್ಮಿಟು ಯಾವುದನ್ನ ಒಂದು ಕ್ವಾರಿ ಒಂದು ಮೈನ್ಸಿಂದ ಫ್ಯಾಕ್ಟ್ರಿಗೆ ಹೋದರೆ ಆ ಮೈನ್ಸ್ ಸೀಸ್ ಮಾಡಬೇಕು, ಫ್ಯಾಕ್ಟ್ರಿಯನ್ನು ಸೀಸ್ ಮಾಡಬೇಕು. NMDC ಸೀಸ್ ಆಯಿತಾ? ಫ್ಯಾಕ್ಟ್ರಿ ಯಾವನು ತಗೊಂಡಿದ್ದಾನೋ ಅವನು ಸೀಸ್ ಆಯಿತಾ? ಮಾಡಿದ್ರೆಲ್ಲ ಗೊತ್ತಾಗು. NMDC ಸೀಸ್ ಮಾಡೋ ಶಕ್ತಿ ಯಾರಿಗಿಲ್ಲ. ಮಾತಾಡೋಕ್ಕೆ ನಮ್ಮ ಈಗ ಏನನ್ನು ಮಾತಾಡಿದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಇವ್ರು ಮಾತಾಡಿದ್ದಾರೆ ಅಂತೇಳಿ ಎಲ್ಲರೂ ನಮ್ಮ ಮೇಲೆ ಬೀಳ್ತಾರೆ. ಯಾರೇ ಎಷ್ಟು ಮಂದಿ ಬಿದ್ದರೂ ನಾವೇನು ತಲೆ ಕೆಡಿಸ್ಕೊಳೋರೆಲ್ಲ ಮಾತಾಡ್ತಾನೆ ಇರ್ತೀವಿ. ಅನ್ಯಾಯ ವಿರುದ್ಧನೇ ಮಾತಾಡ್ಬೇಕು ನಾವು ಜನಪ್ರತಿನಿಧಿಗಳು ಅಂದಮೇಲೆ. ಈ ಥರ ಬೇರೆ ಇದೇ ಪ್ರೈವೇಟ್ ಆಗಿರ್ಬೋದು, ಯಾರನ್ನ ಮಾಡಿದರೆ ಏನನ್ನ ವಿತೌಟ್ ಪರ್ಮಿಟಲ್ಲಿ ಯಾರನ್ನ ಕಳಿಸಿದ್ರೆ ಮೈನೋನರ್ಸು, ಅವ್ರಿಗೆ ಪೆನಾಲ್ಟಿಗಳು ಹಾಕಿ ಅವ್ರನ್ನ ಇಷ್ಟೊತ್ತಿಗೆ ಅವ್ರ ಮೈನಿಂಗ್ ಲೀಸೇ ಕ್ಯಾನ್ಸಲ್ ಮಾಡ್ತಿದ್ರು. NMDC ಅಂದಿದ ತಕ್ಷಣ ಯಾರು ಮಾತಾಡಲ್ಲ, ಅದ್ರ ಬಗ್ಗೆ ತನಿಖೆ ಆಗಬೇಕು. ರೈತರದ್ದು ಮೊನ್ನೆ ಗೊಬ್ಬರದ್ದು ನೋಡಿದ್ರಿ,
ಸಾವಿರಾರು ಟನ್ ಗೊಬ್ಬರ, ಯೂರಿಯಾ ಗೊಬ್ಬರವನ್ನು ಸ್ಟಾಕ್ ಮಾಡಿಟ್ಟಿದೆ ಸರ್. ಇಂಥ ಪ್ರಕರಣಗಳು ಎಲ್ಲ ಬೆಳಕಿಗೆ ಸಬ್ಸಿಡಿ ದರದಲ್ಲಿ ಖರೀದಿ ಸಬ್ಸಿಡಿ ಬರುತ್ತೆ. ಸಬ್ಸಿಡಿ ದರದಲ್ಲಿ ಕೊಡೋದನ್ನು ಅವರು ಹೊರ ರಾಜ್ಯಗಳಿಗೆ ಕಳಿಸ್ತಾ ಇದ್ರು, ಜೊತೆಗೆ ಇಂಡಸ್ಟ್ರಿಗೆ ಕಳಿಸ್ತಾ ಇದ್ರು ಅನ್ನೋದು ಗೊತ್ತಾಗಿತ್ತು ಸರ್ ಈ ತನಿಖೆಯಲ್ಲಿ. ಈ ಥರ ಅದು ದೊಡ್ಡ ಅನ್ಯಾಯ. ಅದು ಯಾರು ಮಾಡಿದ್ರು ತಪ್ಪು. ಯಾಕಂದರೆ ರೈತರು ಎಷ್ಟೋ ಸಾಲ ಮಾಡಿಕೊಂಡು ಅವ್ರ ಭೂಮಿಯನ್ನು ಬಿತ್ತನೆ ಮಾಡಿಕೊಂಡು ಅದನ್ನೊಂದು ಜೀವನ ಕಟ್ಕೋಬೇಕಂತೇಳಿ ಎಷ್ಟೋ ಕಷ್ಟದಿಂದ ಸಾಲಾಗಿಲ್ಲ ಮಾಡ್ಕೊಂಡು ಮಾಡ್ತಾರೆ. ಅಂಥವ್ರಿಗೆ ಇವತ್ತು ಗೊಬ್ಬರ ನನಗೆ ಸಿಕ್ಕಿಲ್ಲ, ನಿನಗೆ ಸಿಕ್ಕಿಲ್ಲ ಅಂತೇಳಿ ನಮಗೆ ಎಷ್ಟೋ ಸಾರಿ ಫೋನ್ ಮಾಡ್ತಾರೆ. ಅಲ್ಲಲ್ಲ, ನಮಗೆ ಎಷ್ಟೋ ಸಾರಿ ಫೋನ್ ಮಾಡ್ತಾರೆ. ನಾವು ಕೇಳಿದಾಗೂ ಸಿಗಲ್ಲ. ನಾವು ಕೇಳಿದಾಗ ಏನಂತಾರೆ, ಇಲ್ಲ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಇಲ್ಲಿ ಶಾರ್ಟೇಜ್ ಇದೆ ಅಂತ ಹೇಳ್ತಾರೆ. ಆದರೆ ಇವರು ಇಷ್ಟಿಷ್ಟು ಟನ್ ಸ್ಟಾಕ್ ಇಟ್ಕೊಂತಾರೆ ಅಂದರೆ ಅದು ದೊಡ್ಡ ಅಪರಾಧ. ಅವರಿಗೆ ಶಿಕ್ಷೆ ಆಗಬೇಕು, ದೊಡ್ಡ ಶಿಕ್ಷೆ ಆಗಬೇಕು. ಯಾಕಂದರೆ ಇಂಥವ್ರಿಗೆ ರೈತರಂದರೆ ನಮ್ಮ ಗಾಂಧೀಜಿಯವರು ಹೇಳ್ದಂಗೆ ರೈತರಂದರೆ ಇಡೀ ನಮ್ಮ ಭಾರತ ದೇಶದ ಬೆನ್ನೆಲುಬು ಇದ್ದಂಗೆ ಅವರು. ಅಂಥವ್ರು ಹೊಟ್ಟೆ ಹೊಡೆದು ಇವರೆಲ್ಲ ವ್ಯವಹಾರ ಮಾಡ್ತಿದ್ದಾರೆ ಅಂತಂದರೆ ಇವರು ಯಾವ ರೀತಿಯಲ್ಲಿ ಎಂಥ ಶಿಕ್ಷೆ ಕೊಟ್ಟರು ಕೂಡ ಅವ್ರು ಅರ್ಹರೇ ಅಂತ ಹೇಳಕ್ಕೆ ಇಚ್ಛೆ. ಸರ್, ಈಗ ಅಧಿಕಾರಿಗಳು ಗೊತ್ತಿರಲಾರ್ದಂಗೆ ಅಷ್ಟೊಂದು ಸರ್ 4,000 ಚೀಲ ಮೂಟೆ 4,000 ಚೀಲ ಸಂಗ್ರಹ ಮಾಡಿಡ್ಲಿಕ್ಕೆ ಸಾಧ್ಯನಾ ಅಂತ ಸರ್ ಅಧಿಕಾರಿಗಳು ಗೊತ್ತಿರಲಾರ್ದಂಗೆ? ಯಾಕಂದರೆ ರೈಡ್ ಮಾಡ್ತೀವಿ, ಅವ್ರು ಯಾರು ಇಟ್ಟಿರ್ತಾರೋ ಹೋಗ್ತೀವಿ ಸರ್. ಈಗ ಪ್ರತಿ ಒಂದೊಂದು ಚೀಲ ಬಂದರೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ. ಇಂಥದ್ರಾಗ ಅಧಿಕಾರಿಗಳದ್ದು ಸಪೋರ್ಟ್ ಇಲ್ಲಂಗೆ ಇಷ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಚರ್ಚೆ ಆಗ್ತಿದೆ. ಅಲ್ಲ, ಇರ್ಬೋದು. ಯಾಕೆ ಅದರಲ್ಲಿ ಏನು ಡೌಟೇ ಇಲ್ಲ. ಯಾರು ಕುಮ್ಮಕ್ಕಿಲ್ದ ಅಂದರೆ ಯಾರಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾರು ಕುಮ್ಮಕ್ಕಿಲ್ದ ಅಧಿಕಾರಿಗಳು ಯಾರಿದ್ದಾರೆ, ಚಿಕ್ಕ ಮಟ್ಟದಲ್ಲಿದ್ದವ್ರು ಇದ್ದಾರೋ ದೊಡ್ಡ ಮಟ್ಟದಲ್ಲಿದ್ದಾರೋ ಯಾರು ಗೊತ್ತಿಲ್ಲ. ಯಾರು ಕುಮ್ಮಕ್ಕಿಲ್ದಾನೆ ಇಂಥ ಕೆಲಸ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಉತ್ಸವ ನಡೀತಾ ಇದಾವೆ, ಬಳ್ಳಾರಿ ಉತ್ಸವ ಮಾತ್ರ ಇಲ್ಲ. ಏನು ನೋಡಪ್ಪ, ನಾನು ಬಳ್ಳಾರಿ ಉತ್ಸವ ಮಾಡ್ತಾ ಇದ್ದಾರೆ, ಬಳ್ಳಾರಿಲಿ ಮಾತ್ರ ಇಲ್ಲ. ಯಾಕೆ ನಮ್ಮ ಬಳ್ಳಾರಿಯಲ್ಲಿ ಒಂದೆರಡು ತಿಂಗಳಿಗೂ ದೊಡ್ಡ ಕಾರ್ಯಕ್ರಮಗಳು, ಉತ್ಸವಕ್ಕಂದರೆ ದೊಡ್ಡದಂಥ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ. ಈಗ ಇದಾಗಿದ ತಕ್ಷಣ ಬರೋ ಒಂದೂವರೆ ತಿಂಗಳಲ್ಲಿ ನಮ್ಮ ವಾಲ್ಮೀಕಿ ತಾತಂದು ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಅದಾದಮೇಲೆ ಬಸವೇಶ್ವರ ವೃತ್ತದ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲೇ ಸಾಹಿತ್ಯ ಸಮ್ಮೇಳನ ಬರುತ್ತೆ. ಎಲ್ಲದಕ್ಕೂ ಒಂದೊಂದು ಅವಕಾಶ ಕೊಡ್ತೀವಿ. ಈಗ ಈ ಕಾರ್ಯಕ್ರಮದಲ್ಲಿ ಒಂದು 10-20 ತಂಡಗಳಿಗೆ ಅವಕಾಶವನ್ನು ಕೊಡ್ತೀವಿ. ಮತ್ತು ಬಸವೇಶ್ವರ ವೃತ್ತ ಅದು ಉದ್ಘಾಟನೆ ಮಾಡೋ ಟೈಮಲ್ಲಿ ಅಲ್ಲಿ ಏನು ಬಳ್ಳಾರಿ ಉತ್ಸವ ಮಾಡೇ ಉತ್ಸವ ತೋರಿಸ್ಬೇಕಂತ ಏನಿಲ್ಲ. ನಾವು ಉತ್ಸವ ಅಂದ್ರೆ ಏನು, ಎಲ್ಲ ಜನರು ಒಂದು ಕಡೆ ಸೇರಿಕೊಂಡು ಖುಷಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳೋದು. ಅದಕ್ಕೆ ಬಳ್ಳಾರಿ ಉತ್ಸವ ಅಂತಾನೆ ಹೆಸರಿಟ್ಟು ಮಾಡಿಸ್ಕೋಬೇಕಂತಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬಳ್ಳಾರಿ ಉತ್ಸವದ ರೂಪದಲ್ಲಿ ಮಾಡ್ತೀರಾ ಸರ್? ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಫಿಕ್ಸ್ ಆಯ್ತು ಸರ್? ಇಲ್ಲ, ಫಿಕ್ಸು ನಾನು ಇನ್ನೂ ಮಾಡಿಲ್ಲ. ಯಾಕಂದರೆ ಈಗ ಬಡ್ಜೆಟ್ ಸೆಷನ್ಸ್ ಬರುತ್ತೆ. ಇವೆಲ್ಲ ನೋಡ್ಕೊಂಡು, ಯಾಕಂದರೆ ಯಾವಾಗ ಫ್ರೀ ಇರ್ತಾರೋ ಎಲ್ಲ ನೋಡ್ಕೊಂಡು ಆ ರೀತಿಯಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಅದು ಸರ್ಕಲ್ ಒಂದು ಮಾಡ್ಕೋಬೇಕು, ಈ ಟವರ್ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಮತ್ತು ಬಸವೇಶ್ವರ ಇಲ್ಲ ಸಪ್ರೇಟು ಅಂದರೆ ಬೇರೆ ಬೇರೆ ಏರಿಯಾಸ್ ಆಗಿದ್ದಕ್ಕೋಸ್ಕರ ಸಪ್ರೇಟಾಗಿ ಮಾಡ್ಕೊಂತೀವಿ. ಸರ್, ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಗ್ತಾ ಸರ್? ಈಗ ಸರ್ಕಲ್ ಸಂಬಂಧಪಟ್ಟಂಗೆ ಲಾಸ್ಟ್ ಟೈಮ್ ವಿಧಾನ ಪರಿಷತ್ ಸದಸ್ಯರು ನಾವು ಮಾತಾಡ್ತಿದ್ರು, ಅದು ಅನುಮೋದನೆ ಸಿಕ್ಕಿಲ್ಲ, ಯಾರು ಕೊಟ್ಟರು, ಏನು ಕೊಟ್ಟರು, ದುಡ್ಡು ಏನು, ಅದೆಲ್ಲ ಪ್ರಶ್ನೆ ಮಾಡಿದ್ರು. ಯಾರು ವಿಧಾನಸಭಾ ಸದಸ್ಯರು? ವಿಧಾನ ಪರಿಷತ್ MLC ಅವರು ಸತೀಶ್ ಅವರು ಸರ್. ಸತೀಶ್ ಹಾಂ, ಪರಿಷತ್ನಲ್ಲಿ ಮಾತಾಡಿದ್ರಲ್ಲ ಸರ್, ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಸರ್ಕಲ್ ಲೋಕಲ್ ಬಾಡಿಯನ್ನು ಗೆದ್ದಿದ್ರು ಅವರು. ಓಕೆ, ಅವರು ಪ್ರಶ್ನೆ ಏನಂತ ಕೇಳಿದ್ರು? ಅದೇ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು, ಅನುದಾನ ಎಲ್ಲಿಂದ ಬಂತು, ಯಾವ ಗ್ರಾಂಟ್ ಅಲ್ಲಿ ಬಂತು, ಸರ್ಕಾರ ಈ ಸರ್ಕಲ್ ಪರ್ಮಿಷನ್ ಕೊಟ್ಟೈತೆ ವೃತ್ತದಲ್ಲಿ ವಾಲ್ಮೀಕಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಸರ್ಕಲ್ದಲ್ಲಿ ಸ್ಟ್ಯಾಚ್ಯೂ ಅದಕ್ಕೆ ಅದು ಕ್ಯಾಬಿನೆಟ್ ಅಪ್ರೂವಲ್ಸ್ ಮಾಡ್ಕೋಬೋದು. ಈಗ ಮತ್ತೆ ಅವರು 5.5 ವರ್ಷವರೆಗೆ ಏನು ಮಾತಾಡಿಲ್ಲ. ಈಗ ಯಾಕೆ ಮಾತಾಡಿದ್ರೋ ಗೊತ್ತಿಲ್ಲ. ಸಮಸ್ಯೆಗಳು ಈಗ ಗೊತ್ತಾಗಿದ್ದಂಗೆ ಕಾಣುತ್ತೆ ಅವ್ರಿಗೆ. ಸರ್, ಏಕಶಿಲಾ ಬೆಟ್ಟಕ್ಕೆ ರೋಪ್ವೇ ಯಾವಾಗ ಸರ್? ಏಕಶಿಲಾ ಬೆಟ್ಟಕ್ಕೆ ಇಲ್ಲ, ಅದು PPT ಮಾಡಲಲ್ಲಿ ಟೆಂಡರ್ ಇದು ಕರೆದಿದ್ದೀವಿ. ಸ್ವಲ್ಪ ಇಲ್ಲಿ ರೋಪ್ವೇನಾ PPT ಮಾಡಲಲ್ಲಿ ನಾವು ಕರೆದಿದ್ದೀವಿ. ಏನು ನಮ್ಮ ಟೂರಿಸಂ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ರಿಜೆಕ್ಟ್ ಮಾಡಿಲ್ಲ. ಒಂದು ನಿಮಿಷ ಬ್ರದರ್, ಒಂದೇ ನಿಮಿಷ. ಈಗ PPT ಮಾಡಲಲ್ಲಿ ಅಂದರೆ ಯಾರು ಅದನ್ನು ನಡೆಸ್ಕೊಂಡು ಹೋಗ್ತಾರೋ ಅವ್ರು ಬಂದಾಗ ನಮಗಿಲ್ಲಿ ಫೀಸಿಬಿಲಿಟಿ ಕಾಣ್ತಾ ಇಲ್ಲ ಅಂತೇಳಿ ಅವರು ಒಂದು ಮಟ್ಟದಲ್ಲಿ ಕಾಣ್ತಿದೆ ಅಂದರೆ ನಾವಿಲ್ಲ, ಇಲ್ಲಿ ಬಳ್ಳಾರಿಯಲ್ಲಿ ಏನು ಟೂರಿಸಂ ಏನಿಲ್ಲ, ನೀವು ಅದು ಮಾಡಿದ್ರೆ ಇದು ನಿಮಗೆ ಫೀಸಿಬಿಲಿಟಿ ಸಿಗುತ್ತೆ ಅಂತೇಳಿ ನಾವು ಅವರಿಗೆ ಇದು ಕೊಡ್ತೀವಿ. ಬೇಸಿಗೆ ಆರಂಭ ಆಗ್ತಾ ಇದೆ, ಅಲ್ಲ, ಕುಡಿಯೋ ನೀರಿನ ಸಮಸ್ಯೆ ಅಂದರೆ ನನಗೆ ಒಂದು ನಿಮಿಷ ಬ್ರದರ್ ಪ್ಲೀಸ್, ಇದು ಇಂಪಾರ್ಟೆಂಟ್ ಇದೆ. ಕುಡಿಯೋ ನೀರಿನ ಸಮಸ್ಯೆ ಅಂದರೆ ನಮಗೆ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ನಾವು ಕೆರೆಗಳು ತುಂಬ್ಕೊಂಡು ನೀರನ್ನು ಸಪ್ಲೈ ಮಾಡ್ಕೊತೀವಿ. ಕೆರೆಗಳನ್ನೆಲ್ಲ ತುಂಬ್ಕೊಂಡು ಅದು ಗೇಟ್ಸ್ ಎಲ್ಲ ಇದು ಕ್ರಸ್ಟ್ ಗೇಟ್ಗಳೆಲ್ಲ ಚೇಂಜ್ ಮಾಡ್ತಿದ್ದಾರಲ್ಲ, ಅದಕ್ಕೋಸ್ಕರನೇ ನಾವು ಕೆರೆಗಳಿಗೆಲ್ಲ ನೀರು ತುಂಬಿಸ್ಕೊಂಡು
ಅಲ್ಲಿಂದ ಜನಕ್ಕೆಲ್ಲ ಸಪ್ಲೈ ಮಾಡ್ತಿದ್ದೀವಿ. ನಾವು ಯಾವತ್ತು ಮಾರ್ಚು ಏಪ್ರಿಲ್ ಟೈಮ್ಗೆ ನೀರನ್ನು ತುಂಬಿಸ್ಕೊಂಡು ಅವು ನೀರು ನಮಗೆ ಕಮ್ಮಿ ಆದಾಗ ಮಾಡ್ಕೊತಿದ್ವಿ. ಆದರೂ ನಾವಿವಾಗ ಏನು ನಾವು ನಮ್ಮ ಕಮಿಷನರ್ ಅವರು ಮೇಯರ್ ಅವರು ನಾವೆಲ್ಲ ಏನು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ, ಈಗ ಏನು ಕೆರೆಗಳ್ನ ತುಂಬಿಸ್ಕೊಂಡು ನೀರು ಸಪ್ಲೈ ಕೊಟ್ಕೊಂಡು ಅವೆಲ್ಲ ಡ್ಯಾಮ್ದು ಏನೋ ಮಾಡಿ ಇದು ಗೇಟ್ ರಿಪೇರಿಗಳು ಎಲ್ಲ ಮಾಡ್ತಿದಾರಲ್ಲ, ಅದು ಆಗಿದ ತಕ್ಷಣ ಆಂಧ್ರದ ಕೋಟ ನೀರು ಹೋಗಬೇಕು, ನಮ್ಮ ಕುಡಿಯೋ ಕೋಟ ವಾಟರ್ ನಮಗೆ ಬರಬೇಕು. ಆಂಧ್ರಕ್ಕೆ ಹೋಗೋ ಟೈಮ್ಗೆ ನಾವು ಕುಡಿಯೋ ವಾಟರ್ ಮತ್ತೆ ನಮ್ಗೆ ಇನ್ನೊಂದು ಸಾರಿ ನಾವು ತೊಗೊಂಡು ತುಂಬಿಸ್ಕೋಬೇಕಂತೇಳಿ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿ. ಬಳ್ಳಾರಿ ಬಿಸಿಲು ಜಾಸ್ತಿ ಇರುತ್ತೆ, ಬೇರೆ ಜಿಲ್ಲೆಗಳಿಗೆಲ್ಲ ಗ್ರೀನ್ ಮ್ಯಾಟ್ ಹಾಕಿಸ್ತಾರೆ ಮೇನ್ ಸರ್ಕಲ್ಗಳಲ್ಲಿ ಅಂತಲ್ಲಿ ನೀವು ಮಾಡ್ತೀರಾ? ಈ ಸಲ ಏನೋ ಮಾಡ್ಬೇಕು? ಇಲ್ಲ ಮಾಡಿಲ್ಲ ಸರ್, ಭಾಳ ಮಾಡಲಿಲ್ಲ. ಬಿಸಿಲು ವಯಸ್ಸಾದವ್ರು ಇಲ್ಲ, ಅದೇನೋ ಆಗ್ತಿತ್ತು ನಮಗೆ. ಪಾಪ ಒಬ್ಬರು ಒಂದು ಟ್ರಸ್ಟು, ನಮಗೆ ಹೆಸರು ನೆನಪು, ಫೌಂಡೇಶನು, ಅವ್ರ ಪಾಪ ಭಾಳ ಚೆನ್ನಾಗಿ, ಅಭಯ ಫೌಂಡೇಶನ್, ಅವ್ರ ಪಾಪ ಭಾಳ ಚೆನ್ನಾಗಿ ಮಾಡ್ತಿದ್ರು. ನಮ್ಮ ಕಡೆಯಿಂದ ತಪ್ಪಾಗಿದೆ, ಒಂದು ಸಾರಿ 2 ಸಾರಿ ಮಾಡಿದರು. ನಮ್ಮ ಕಡೆಯಿಂದ ಅವ್ರನ್ನ ಕೋಆರ್ಡಿನೇಟ್ ಮಾಡಿಲ್ಲೋ, ನಮ್ಮ ಅಫಿಷಿಯಲ್ಸ್ ಕೋಆರ್ಡಿನೇಟ್ ಮಾಡಿಲ್ಲೋ ಪಾಪ. ಯಾಕಂದರೆ ಯಾರೋ ಸೇವೆ ಮಾಡ್ಬೇಕಂತ ಬಂದಾಗ ಅವ್ರಿಗೆ ನಾವು ಈ ಥರ ಮಾಡ್ಬೇಕಂತೇಳಿ ಪರ್ಮಿಷನ್ ಬೇಕು. ನಾವು ಅವ್ರಿಗೆಲ್ಲ ಪರ್ಮಿಷನ್ಗಳು ತಗೊಂಡು ನೀವು ಮಾಡಿರಿ ಅಂತೇಳಿ ಕೇಳ್ಕೋಬೇಕು. ನಮ್ಮವ್ರಿಗಿಂದನೋ ನಮ್ಮಿಂದನೋ ತಪ್ಪಾಗಿರ್ಬೋದು. ಈ ಸರಿ ನಾನು ಅವ್ರ ಹತ್ರ ಅಭಯ ಫೌಂಡೇಶನ್ ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲ ಅಂತಂದರೆ ನಾವು ಸ್ವಂತ ನಮ್ಮ ಟಚ್ ಯುವರ್ ಲೈಫ್ ಫೌಂಡೇಶನ್ ಕಡೆಯಿಂದನೇ ನಾನು ಮಾಡಿಸ್ತೀನಿ. ಸರ್ ಕೊನೆ ಸರ್, ಸಿದ್ದರಾಮಯ್ಯನವ್ರ ಮಗ ಅವರು ಯತೀಂದ್ರ ಅವ್ರು ಮಾತಾಡಿದ್ದು ನೋಡಿದ್ರಿ ಏನಂತ? 5 ವರ್ಷ ನಮ್ಮ ತಂದೆ ಆಗಿರ್ತಾರೆ ಅಂತ. ಅದು ಬಹಳ ಜಟಾಪಟಿ ಮತ್ತೆ ಪದೇ ಪದೇ ಚರ್ಚೆಗೆ ಬರ್ತಾ ಇದೆ. ನನ್ನ ಜೊತೆಗೆ 53 ಶಾಸಕರು ಇದ್ದಾರೆ ಹೈಕಮಾಂಡ್ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಯತೀಂದ್ರನೇ ಹೈಕಮಾಂಡ್ ನಮ್ಮ ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕು. ನಾನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ, ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡೋದು ದೊಡ್ಡವನಲ್ಲ. ನಾನು ಸಾಮಾನ್ಯದಲ್ಲಿ ಸಾಮಾನ್ಯ ಯುವ ಶಾಸಕ. ನಂದು ಲಿಮಿಟೇಷನ್ ಎಷ್ಟು? ಬಳ್ಳಾರಿಯ ಅಭಿವೃದ್ಧಿ ಅಷ್ಟೇ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.